ಪೊಲಿಟಿಕಲಿ ಹೇಳ್ತಾ ಇದ್ದೀನಿ, ನ್ಯಾಯಾಲಯದಲ್ಲಿ ಮಹತ್ತರ ತೀರ್ಪುಗಳು ಬರ್ತಾ ಇರ್ತವೆ. ಯಾವುದಂದರೆ ಲಾಸ್ಟ್ ಟೈಮ್ ಇದೇ ಥರ ಎಫೆಕ್ಟ್ ಇದ್ದಾಗ 2G ಸ್ಪೆಕ್ಟ್ರಮ್ 2G ಹಗರಣದ ರಿಸಲ್ಟ್ ಬಂತು. ಟೈಮಲ್ಲಿ ನಮ್ಮ ರಾಮ ಮಂದಿರದ ವರ್ಡಿಕ್ಟದ ರಿಪೋರ್ಟ್ಸ್ ಬಂತು. ಅದಲ್ಲದೆ ಬಹುಮುಖ್ಯವಾಗಿ ಇವನ್ ನ್ಯಾಯಾಧೀಶರಿಗೂ ಕೂಡ ಅವರು ಕೂಡ ಅಂದರೆ ನ್ಯಾಯಾಂಗದವರಿಗೂ ಕೂಡ ಇದು ಮುಂಬರುವ ದಿನಗಳು ತುಂಬ ಡೇಂಜರ್ ಇದೆ. ಎಚ್ಚರಿಕೆಂದಿರಿ. ನೀವು ಯಾರೇ ಹೊಸಬರು. ನಮಸ್ಕಾರ. ಇವತ್ತು ನಾವು ನೋಡ್ಬೋದು ದೇಶಾದ್ಯಂತ ಒಂದು ಮ್ಯಾಟರ್ ತುಂಬಾ ವೈರಲ್ ಆಗ್ತಾ ಇದೆ. ಏನಪ್ಪಾ ಅಂತಂದರೆ ಮಡ್ರಾಸ್ ಹೈಕೋರ್ಟಿನ ಮಧುರೈ ಪೀಠದ ಜಡ್ಜ್ ಆಗಿರುವಂತಹ ಸ್ವಾಮಿನಾಥನ್ ಅವರನ್ನ ಪದಚ್ಯುತಿ ಮಾಡಬೇಕು ಅಂತಿದೆ. ಅದಲ್ಲದೆ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಆಗಿರುವಂತಹ ಸೂರ್ಯಕಾಂತ್ ಅವರನ್ನು ಕೂಡ ವಜಾ ಮಾಡಬೇಕು, ಅವ್ರ ಉದ್ಯೋಗದಿಂದ ಕಿತ್ತಾಕ್ಬೇಕು ಅಂತ INDIA ಒಕ್ಕೂಟ ಅಂದ್ರೆ ಕಾಂಗ್ರೆಸ್ ಪಡೆ ಅದನ್ನ ಒಂದು ಷಡ್ಯಂತ್ರ ಕುತಂತ್ರನ ಹೂಡ್ತಾ ಇದೆ. ಇಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಈ ಒಂದು ನ್ಯಾಯಾಧೀಶರೇ ಮತ್ತು ಉನ್ನತ ಮಟ್ಟದಲ್ಲಿರುವಂತ ವಕೀಲರೇ ಹುಷಾರಾಗಿರಿ, ಡೇಂಜರ್ ಡೇಂಜರ್ ಅಂತಾನೆ ಅದೇ ಸೇಮ್ ಟೈಟಲ್ ಹಾಕಿನೇ ಇದೇ ವರ್ಷ ಮೇ 13ನೇ ತಾರೀಕಿಂದ ನಾವು ನಮ್ಮ ಸೋಷಿಯಲ್ ಮೀಡಿಯಾ ಚಾನಲ್ ಆಗಲಿ ಮತ್ತು ರಾಜ್ ವಾಹಿನಿಯಲ್ಲಿ ಕೂಡ ನಾವು ಬ್ಯಾಕ್ ಟು ಬ್ಯಾಕ್ ಆಗಿ ಇದನ್ನ ನಾವು ಪಬ್ಲಿಷ್ ಮಾಡಿದ್ವಿ. ಅದಲ್ಲದೆ ಇದೇ ನವೆಂಬರ್ ಅಲ್ಲಿ 30ಕ್ಕೆ ಅಂದ್ರೆ ಡಿಸೆಂಬರ್ ಸಂಚಿಕೆ ಹೋಗೋದನ್ನ ನವೆಂಬರ್ ಹೇಳುವಂಥದ್ದು. ಸೊ ರಾಜ್ ನ್ಯೂಸ್ ಅಲ್ಲಿ ಯಾವುದು ಜಿ ನ್ಯೂಸ್ ಅಲ್ಲಿ ಕೂಡ ನಾವು ಹೇಳಿದ್ವಿ, ಈ ಒಂದು ಬರ್ಲಿರೋ ದಿನಗಳಲ್ಲಿ ಡಿಸೆಂಬರ್ ಅಲ್ಲಿ ಐತಿಹಾಸಿಕ ತೀರ್ಪುಗಳು ಬರ್ತವೆ ಅಂತ ಹೇಳಿದ್ದೆ. ಐತಿಹಾಸಿಕ ತೀರ್ಪುಗಳ ಬಗ್ಗೆ ಒಂದು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೆ. ಯಾವ ತರ 2G ಹಗರಣ, ಅದಲ್ಲದೆ ರಾಮ ಮಂದಿರ ವರ್ಡಿಕ್ಟ್ಸ್ 2019 ಅಲ್ಲಿ ಬಂದಂತ ರಾಮ ಮಂದಿರ ವರ್ಡಿಕ್ಟ್ಸ್. ಸೊ ಈ ತರ ಐತಿಹಾಸಿಕ ತೀರ್ಪು ಬರುತ್ತೆ ಅಂತ ನಾವು ಹೇಳಿದ್ವಿ. ಅದೇ ಪ್ರಕಾರ ಇವಾಗ ನಾವು ನೋಡ್ಬೋದು ಸ್ವಾಮಿನಾಥನ್ ಅವರು ಏನ್ ಮಾಡಿದ್ರು ಅಂತಂದ್ರೆ, ಅಲ್ಲಿರುವಂತಹ ಸುಬ್ರಹ್ಮಣ್ಯ ದೇವಸ್ಥಾನದ ಅದ್ರ ಮುಂದೆ ಇರುವಂತಹ ಒಂದು ದೀಪಸ್ತಂಭ, ಅಲ್ಲಿ ದೀಪ ಹಚ್ಚಬಾರ್ದು ಅಂತ, ಕಾರ್ತಿಕ ದೀಪೋತ್ಸವ ಮಾಡಬಾರ್ದು ಆ ದೀಪದಲ್ಲಿ ಅಂತ ಕೆಲವು ಪಂಗಡ ಜನಗಳು ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಆ ಜಗಳ ಕಾಯ್ಕೊಂಡೇ ಬಂದ್ರು. ಆದ್ರೆ ಈ ಸ್ವಾಮಿನಾಥನ್ ಅವರು ಕೊಟ್ಟಂತಹ ಐತಿಹಾಸಿಕ ತೀರ್ಪು ಏನಂದ್ರೆ, ನೀವು ಅಲ್ಲಿ ದೀಪೋತ್ಸವ, ಆ ದೀಪಸ್ತಂಭದಲ್ಲಿ ದೀಪೋತ್ಸವ ಮಾಡಬಹುದು ಅಂತ ಅದನ್ನ ತೀರ್ಪು ಕೊಟ್ರು. ಅದನ್ನ ಇವ್ರು ಏನ್ ಮಾಡಿದ್ರು, ಹೈಕೋರ್ಟ್ ತಗೊಂಡು ಹೋದ್ರು. ಯಾವುದು INDIA ಒಕ್ಕೂಟ ಏನ್ ಮಾಡ್ತು, ಹೈಕೋರ್ಟ್ ಮಡ್ರಾಸ್ ಹೈಕೋರ್ಟ್ ತಗೊಂಡು ಹೋಯ್ತು, ಅಲ್ಲಿ ಕೂಡ ತಿರಸ್ಕಾರ ಮಾಡಿದ್ರು. ಸುಪ್ರೀಂ ಕೋರ್ಟ್ ಹೋಯ್ತು, ಅಲ್ಲಿ ಕೂಡ ತಿರಸ್ಕಾರ ಮಾಡಿದ್ರು. ಕೊನೆಯದಾಗಿ ಇವ್ರು ಏನ್ ಮಾಡಿದ್ದು ಅಂದ್ರೆ ಷಡ್ಯಂತ್ರ, INDIA ಒಕ್ಕೂಟದಲ್ಲಿರುವಂತಹ ಎಲ್ಲ ಜನರನ್ನ ಸದಸ್ಯರನ್ನ ಸೇರಿಸಿ ಒಂದು ಸ್ಪೀಕರ್ಗೆ ಅಪ್ಲಿಕೇಶನ್ ಕೊಟ್ಟು ಇವರು ವಜಾ ಮಾಡಬೇಕು ಅಂತ ಕೋರಿಕೆಯನ್ನು ಮಾಡಿದ್ರು. ಅದಾಗ್ಲೂ ಕೂಡ ಫೈಟ್ ನಡೀತಾ ಇದೆ. ಮುಂಬರುವ ದಿನಗಳ ಕಾದ್ ನೋಡೋಣ. ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಆಗಿರುವಂತಹ ಸೂರ್ಯಕಾಂತ್ ಅವ್ರ ಮೇಲೂ ಕೂಡ ಇದೇ ತರವಾದಂತಹ ಷಡ್ಯಂತ್ರ ಕೈಪಡೆ ಕಾಂಗ್ರೆಸ್ ಪಡೆ ಮಾಡ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಅಂತಂದ್ರೆ, ಇವರು ವಲಸಿಗರು ಅಂದ್ರೆ ಅಕ್ರಮ ವಲಸಿಗರನ್ನ ಏನಂದ್ರೆ ಇವರು ನಿರಾಶ್ರಿತ ಅಂತ ಕನ್ಸಿಡರ್ ಮಾಡಬೇಕು ಮತ್ತು ಸರ್ಕಾರದಿಂದ ಎಲ್ಲ ಮಾನ್ಯತೆ ಕೊಡಬೇಕು ಅಂತ ಡಿಸೆಂಬರ್ 2ನೇ ತಾರೀಕಿಗೆ ಅವರು ಒಂದು ಅರ್ಜಿ ಹಾಕ್ತಾರೆ. ಆ ಅರ್ಜಿನ ಸೂರ್ಯಕಾಂತ್ ಅವರು, ಜಸ್ಟಿಸ್ ಸೂರ್ಯಕಾಂತ್ ಅವರು ಏನ್ ಮಾಡ್ತಾರೆ, ಇದು ಈ ತರ ನಾವು ಮಾಡಕ್ ಬರಲ್ಲ, ಇವ್ರು ಯಾರಿಗೂ ಕೂಡ ಒಂದು ಸಂವಿಧಾನದ ಪ್ರಾಧಾನ್ಯತೆ ಇರಲ್ಲ ಅಂತ ಅವರು ನೇಷನ್ ಫಸ್ಟ್ ಅಂತ ಉದ್ದೇಶ ಇಟ್ಟುಕೊಂಡು ಆ ಅರ್ಜಿಯನ್ನ ವಜಾ ಮಾಡಿದ್ರು. ಅದನ್ನೂ ಅಜೀರ್ಣ ಆಗದೆ ಇರುವಂತಹ ನಮ್ಮ ಈ ಕಾಂಗ್ರೆಸ್ ಪಡೆ ಏನ್ ಮಾಡ್ತು, ಅವ್ರ ಮೇಲೆ ಕೂಡ ಈ ತರವಾದಂತಹ ಷಡ್ಯಂತ್ರವನ್ನು ಹೂಡ್ತು. ಸೊ ಈ ಒಂದು ತಿಂಗಳಲ್ಲಿ ನಾವು ವಿಶೇಷವಾಗಿ ನೋಡ್ಬೋದು, ಈ ಕಾನೂನು ಜಡ್ಜ್ಗಳ ಮೇಲೆನೆ ನಿರಂತರವಾದ ಹಲ್ಲೆ ಆಗ್ತದೆ. ಇದನ್ನ ನಾವು ಮೇ 2013 ಮೇ 13 2025 ಮೇ 13ರಂದು ನಾವು ಕ್ಲಿಯರ್ ಆಗಿ ಉಲ್ಲೇಖನ ಮಾಡಿ ಮುಂಬರ ಡಿಸೆಂಬರ್ ಗಂಟನೂ ಎಚ್ಚರವಾಗಿರ್ರಿ ಅಂತ ನಾವು ಕ್ಲಿಯರ್ ಆಗಿ ಹೇಳಿದ್ವಿ. ಇದರ ಕಂಪ್ಲೀಟ್ ವಿಡಿಯೋ ನಾವು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೋಡ್ಬೋದು. ಅದಲ್ಲದೇ ನಾವು ಇನ್ನೊಂದು ಭವಿಷ್ಯವಾಣಿಯನ್ನು ನೋಡಿದ್ವಿ. ಅದೇನಪ್ಪಾ ಅಂತಂದ್ರೆ, ಡಿಸೆಂಬರ್ 9ನೇ ತಾರೀಕಿಗೆ ಡೇಂಜರ್ ಅಂತ ನೋಡಿದ್ವಿ. ಅದ್ ಯಾವ ತರ ಡೇಂಜರ್ ಅಂತ ಹೇಳಿದ್ವಿ, ಅಲ್ಲಿ 3 ಪಾಯಿಂಟ್ ಅನ್ನ ಹೇಳಿದ್ದೆ. ಏನು, ಫೈರ್ ಡೇ ಅಂತ ಹೇಳಿದೆ, ಅಂದ್ರೆ ಬೆಂಕಿ ದುರ್ಘಟನೆಗಳು, ಆಕ್ಸಿಡೆಂಟ್ ಆಗಿ ಹಚ್ಚುವಂತ ದುರ್ಘಟನೆಗಳು ಅಂತ ಹೇಳಿದ್ದೆ. ಅದಲ್ಲದೇ ಈ ಒಂದು ಕುರ್ಚಿ ಬಡದಾಟ, ಯಾವಾಗಂದ್ರೆ ಈ ಒಂದು ಡಿಸೆಂಬರ್ ಸ್ಟಾರ್ಟಿಂಗ್ ಅಲ್ಲಿ ಏನಾಯ್ತು, ಈ ಕುರ್ಚಿ ಬಡದಾಟಗಳು ಎಲ್ಲ ಕ್ಲೋಸ್ ಆಯ್ತು, ಕದಮ ವಿರಾಮ ಅಂತ ಘೋಷಿಸಿದ್ರು. ಈ 8ನೇ ತಾರೀಕಿಗೆ ಮಧ್ಯಾಹ್ನ ಏನ್ ಮಾಡಿದ್ರು, ಯತೀಂದ್ರ ಸಿದ್ದರಾಮಯ್ಯ ಅವರು, ನಮ್ಮ ಅಪ್ಪನೇ CM 5 ವರ್ಷ ಅಂತ ಮತ್ತೆ ಬೆಂಕಿ ಹಚ್ಬಿಟ್ರು. ಅದೇನಾಯ್ತು, 9ನೇ ತಾರೀಕಿನಿಂದ ಮತ್ತೆ 2 ಕದನಗಳ ಮಧ್ಯದಲ್ಲಿ
ಫೈಟ್ ಆಗ್ತಾನೇ ಶುರು ಆಗೋಯ್ತು. ಇದನ್ನ ನಾವು ಹೇಳಿದ್ವಿ 9ನೇ ತಾರೀಕಿಗೆ ಈ ಫೈಟ್ ಇಂಟೆನ್ಸಿಫೈ ಆಗತ್ತೆ ಅಂತ ನಾವು ಸ್ಪಷ್ಟವಾಗಿ ಹೇಳಿದ್ವಿ. ಅದೇ ತರನಾಗಿ ಅಲ್ಲಿಂದ ಮತ್ತೆ 9ನೇ ತಾರೀಕಿಂದ ಈ ಕಿಡಿ ಮತ್ತೆ ಶುರು ಹತ್ಕೊಂಡ್ಬಿಟ್ಟಿದೆ. ಅದಲ್ಲದೆ ಪ್ರಮುಖವಾಗಿ ನಾವು ಇನ್ನೊಂದು ಅಂಶ ಹೇಳ್ಬೇಕಂದ್ರೆ, ಇಡೀ ದೇಶಾದ್ಯಂತ ಇಡೀ ವರ್ಲ್ಡ್ ವೈಡ್ ನ್ಯೂಸ್ ಆಗಿರೋದು ಅಂತಂದ್ರೆ ಅವತ್ತಿನ ದಿನ ಇಂಡೋನೇಷ್ಯಾದಲ್ಲಿ ಆದಂತಹ ಅಗ್ನಿ ದುರಂತ. ಬಹುಮಹಡಿಯಲ್ಲಿರುವಂತಹ ಜನರು ಸಜೀವವಾಗಿ ದಹನವಾದರು. ಅದು ಯಾವಾಗ? ಈ 9ನೇ ತಾರೀಕಿಗೆ ಆಗಿರುವಂಥದ್ದು. ಸಾಧಾರಣ ಒಂದು 20ಕ್ಕೂ ಹೆಚ್ಚು ಜನ ಅಲ್ಲಿ ಮೃತಪಟ್ಟರು. ಸೊ ಇವೆಲ್ಲ ದುರಂತಗಳನ್ನ ನಾವು ಒಂದು ನಮ್ಮದೇ ಆದಂತಹ ವಿಶ್ಲೇಷಣೆ ಶೈಲಿಯಲ್ಲಿ ಹೇಳಿದ್ವಿ. ಸೊ ಇಷ್ಟೇ ಹೇಳ್ತಾ ಇವತ್ತಿನ ಕಿರುಸಂಚಿಕೆಗೆ ಅಲ್ಪ ವಿರಾಮ ಮಾಡ್ತಿದ್ದೀನಿ. ಸರ್ವೇ ಜನಾಃ ಸುಖಿನೋ ಭವಂತು.